ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಡಿಕೆ ಶಿವಕುಮಾರ್ ನಡೆಗೆ ಅಹಿಂದ ಸಚಿವರ ಅಸಮಾಧಾನ. ಜಾತಿ ಗಣತಿ ಸಂಬಂಧ ಸಮುದಾಯದ ಸಭೆ ನಡೆಸಿದ್ದೇಕೆ ಅಂತ ಪ್ರಶ್ನೆ. ನಾವು ಶಾಸಕರ ಸಭೆ ಕರೆದ್ರೆ ಹೇಗಿರುತ್ತೆ? ಡಿಸಿಎಂಗೆ ಸೂಕ್ತ ನಿರ್ದೇಶನವನ್ನ ನೀಡಿ ಅಂತ ಸಿಎಂಗೆ ಮನವಿ. ಯಾವುದೇ ಕಾರಣಕ್ಕೂ ಜಾತಿ ಗಣತಿ ವರದಿ ಒಪ್ಪುವ ನಿರ್ಣಯದಿಂದ ಹಿಂದೆ ಸರಿಬೇಡಿ. ಪಟ್ಟು ಸಡಿಲಿಸದೆ ವರದಿ ಜಾರಿಗೆ ತನ್ನಿ. ಅಹಿಂದ ಸಮುದಾಯದಿಂದ ಸಚಿವರಿಗೆ ಒತ್ತಾಯ. ಜಾತಿ ಜನಗಣತಿ ಅನುಷ್ಠಾನ ಸಭೆಯಲ್ಲಿ ಹೈಕಮಾಂಡ್ಗೆ ಸಿಎಂ ವರದಿ ತೀರ್ಮಾನ ತೆಗೆದುಕೊಳ್ಳಲು ಸಚಿವ ಸಂಪುಟ ಸಭೆಯಲ್ಲಿ ವಿರೋಧ. ಒಕ್ಕಲಿಗ ಲಿಂಗಾಯತ ಸಚಿವರು ಒಪ್ಪಲು ಸಾಧ್ಯವಿಲ್ಲ ಎಂಬ ವಾದ. ಸವಿಸ್ತಾರವಾಗಿ ರಿಪೋರ್ಟ್ ಕಳುಹಿಸಲಿರುವ ಸಿಎಂ. ಜಾತಿ ಜನಗಣತಿ ವಿಚಾರದಲ್ಲಿ ವಿಪಕ್ಷಗಳಿಂದ ಕಾದು ನೋಡುವ ತಂತ್ರ. ಸರ್ಕಾರ ಯಾವುದೇ ತೀರ್ಮಾನಕ್ಕೆ ಬಾರದ ಹಿನ್ನೆಲೆ ನಿಲುವಿಗೆ ಬಾರದೆ ಸೈಲೆಂಟ್ ಆಗಿರುವ ವಿಪಕ್ಷಗಳು. ಸುಮಾರು 25 ಲಕ್ಷ ಬೆಲೆ ಬಾಳುವ 400 ಕೆಜಿ ಕೂದಲು ಕಳ್ಳತನ. ಗೋದಾಮಿನ ಬೀಗ ಮುರಿದು ಗೂಡ್ಸ್ ವಾಹನದ ಮೂಲಕ ಕದ್ದು ಎಸ್ಕೇಪ್. 5 ಆರೋಪಿಗಳ ಪೈಕಿ ಒಬ್ಬನನ್ನ ಬಲೆಗೆ ಕೆಡವಿದ ಬೆಂಗಳೂರು ಪೊಲೀಸರು. 5 ತಿಂಗಳ ಹಿಂದೆ ಹಾಡಿ ಜನರ ಜೊತೆ ಸಿಎಂ ಡ್ಯಾನ್ಸ್. ಸಿದ್ದರಾಮಯ್ಯ ಭೇಟಿ ನೀಡಿದ್ದ ಹಾಡಿ ಜನರ ಬದುಕು ಮೂರಾಬಟ್ಟೆ. ಖುದ್ದು ಸಿಎಂ ತಿಳಿಸಿದ್ರು ಹಣದಾಸೆಗೆ ಕಳಪೆ ಗುಣಮಟ್ಟದ ಮನೆ ನಿರ್ಮಾಣ. ಗೋಡೆಗಳು ಬಿರುಕು, ಜನರಿಗೆ ಆತಂಕ. 46 ಟಿಎಂಸಿ ಲಭ್ಯ ಇದ್ರೂ ಕರ್ನಾಟಕಕ್ಕೆ 2 ಟಿಎಂಸಿ ನೀರು ಬಿಡೋಕೆ ಮಹಾರಾಷ್ಟ್ರ ನಕಾರ. ಸಿದ್ದರಾಮಯ್ಯ ಮನವಿಗೆ ಫಡ್ನವೀಸ್ ಡೋಂಟ್ ಕೇರ್. ಕುಡಿಯುವ ನೀರಿನ ವಿಚಾರದಲ್ಲೂ ಕರ್ನಾಟಕದ ವಿರುದ್ಧ ಮಹಾರಾಷ್ಟ್ರ ಹಗೆತನ. ಮೈಸೂರಿನ ನವನಗರ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನಿಂದ ಮಹಿಳೆಗೆ ವಂಚನೆ. ಉಳಿತಾಯ ಖಾತೆಯಲ್ಲಿದ್ದ 1,41 ಲಕ್ಷ ರೂಪಾಯಿ 2 ಅನ್ಯ ಖಾತೆಗೆ ವರ್ಗಾವಣೆ. ಬ್ಯಾಂಕ್ ಅಧ್ಯಕ್ಷ ಸೇರಿ 3 ವಿರುದ್ಧ ಎಫ್ಐಆರ್ ದಾಖಲು. ಪಾರ್ಕ್ ಜಾಗವನ್ನ ಕಬಳಿಸಿ ಆಫೀಸ್ ಮಾಡಿಕೊಂಡ ಆರೋಪ. ಆಫೀಸ್ ಜೊತೆ ಅಕ್ರಮವಾಗಿ ದೇವಾಲಯ ನಿರ್ಮಾಣಕ್ಕೂ ಪ್ಲಾನ್. ಬೆಂಗಳೂರಿನ ರಘುವನಹಳ್ಳಿಯ ಬಿಸಿಎಂಸಿ ಲೇಔಟ್ನಲ್ಲಿ ಅಕ್ರಮ. 21 ದೇವಾಲಯಗಳ 1 ಟನ್ ಚಿನ್ನ ಕರಗಿಸಿ ಠೇವಣಿ ಇಟ್ಟ ತಮಿಳುನಾಡು ಸರ್ಕಾರ. ಭಕ್ತರು ಕೊಟ್ಟಂತಹ ಚಿನ್ನ ಕರಗಿಸಿ 24 ಕ್ಯಾರೆಟ್ ಬಿಸ್ಕಿಟ್ ಆಗಿ ಪರಿವರ್ತನೆ. ಠೇವಣಿಯಿಂದ ವರ್ಷಕ್ಕೆ 17.82 ಕೋಟಿ ರೂಪಾಯಿ ಬಡ್ಡಿ ಬರುತ್ತೆ ಎಂದ ಮುಜರಾಯಿ ಇಲಾಖೆ. ಕೊಚ್ಚಿ ಹೋಟೆಲ್ ಒಂದರ ಮೇಲೆ ಮಾದಕ ವಸ್ತು ನಿಗ್ರಹ ಪಡೆ ದಾಳಿ. ನಟ ಶೇನ್ ಟಾಮ್ ಚಾಕೋ ಸಿನಿಮೆಯ ಶೈಲಿಯಲ್ಲಿ ಪರಾರಿ. 3ನೇ ಮಹಡಿಯಿಂದ ಕಿಟಕಿಯಿಂದ ಜಿಗಿದು ಹೋದ ದೃಶ್ಯ ಸೆರೆ. ಮನೆಯ ಪಕ್ಕದ ಗುಂಡಿಯಲ್ಲಿ ಜೀವಂತ ಸಮಾಧಿಗೆ ಯತ್ನ. ಗ್ರಾಮ ಸಭೆಯ ಭೂಮಿ ಸ್ವಾಧೀನ ಸಾಧ್ಯವಾಗದಿದ್ದಕ್ಕೆ ಆತ್ಮಹತ್ಯೆಯ ಪ್ಲಾನ್. ಉತ್ತರ ಪ್ರದೇಶದ ಡಿಯೋರಿಯಾದಲ್ಲಿ ಒಂದು ವಿಲಕ್ಷಣ ಘಟನೆ. ಭರದಿಂದ ಸಾಗಿದ ರಜನಿಕಾಂತ್ ನಟನೆಯ ಕೂಲಿ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸ. ಸ್ಪೆಷಲ್ ಹಾಡಿಗೆ ಹೆಜ್ಜೆ ಹಾಕಿದ ಪೂಜಾ ಹೆಗಡೆ. ಕಾವಲಿಯ ಹಾಡಿಗಿಂತ ವಿಭಿನ್ನವಾದ ಫೀಲ್ ನೀಡಲಿದೆ ಎಂದ ನಟಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿದ್ದು ಆರ್ಸಿಬಿ ಪಂಜಾಬ್ ಕಿಂಗ್ಸ್ ರೋಚಕ ಪಂದ್ಯ. ಪ್ರತಿಷ್ಠೆಯ ಮ್ಯಾಚ್ಗೆ ಮಳೆ ಅಡ್ಡಿ ಮಾಡುವ ಸಾಧ್ಯತೆ. ಈಗಾಗಲೇ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ. ಮಳೆ ಬಾರದಿರಲಿ ಅಂತ ದೇವರ ಬಳಿ ಆರ್ಸಿಬಿ ಭಕ್ತರ ಪ್ರಾರ್ಥನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.